ನಮಸ್ತೆ. ಇವಾಗ ಬೆಳವಣಿಗೆಗಳನ್ನ ನೀವು ನೋಡ್ತಾ ಇದ್ದೀರಾ. ಏನಪ್ಪಾ ಅಂದ್ರೆ ಬೈಕ್ ಟ್ಯಾಕ್ಸಿಯಲ್ಲಿ ಯುವತಿ ಬಿದ್ದು ಏನು ಆಕ್ಸಿಡೆಂಟ್ ಆಗಿತ್ತು, ಕಿಮ್ಸ್ ಹಾಸ್ಪಿಟಲ್ಗೆ ಏನು ಅಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಇದಕ್ಕೆ ಬೈಕ್ ಅಂದ್ರೆ ಊಬರ್ ಬೈಕ್ ಟ್ಯಾಕ್ಸಿ ಯಾವುದೇ ರೀತಿಯ ಕ್ರಮನ ಕೈಗೊಳ್ತಾ ಇಲ್ಲ. ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಕ್ರಮನ ಕೈಗೊಳ್ತಾ ಇಲ್ಲ. ಅದ್ರ ಬಗ್ಗೆ ಮಾತಾಡಕ್ಕೆ ಪೀಸ್ ಆಟೋ ಸಂಘದ ರಘು ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಈಗ ನಿಮಗೆ ಬೆಳಕಿಗೆ ಬಂದಿದೆ ಅನ್ಕೋತೀನಿ, ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಹೌದು, ನೀವೇ ಗಮನಕ್ಕೆ ತಗೊಬಂದಿದ್ದು. ಗಮನಕ್ಕೆ ಬಂದ ತಕ್ಷಣ ನಾವು ಕಮಿಷನರ್ನ ಭೇಟಿ ಮಾಡ್ಲಿಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು ಕೇಳ್ಕೊಂತಿರೋದು ಇಷ್ಟೇನೆ. ಪಾಪ ಯಾವುದೇ ಒಂದು ಯಾರೇ ಆಗಿರ್ಲಿ, ಹೆಣ್ಮಗು, ಅವ್ರಿಗೆ ಕಾನೂನು ಅರಿವಿರಲ್ಲ. ಈ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಇದೆಯೋ ಇಲ್ವೋ ಅನ್ನೋದು ಗೊತ್ತಿರಲ್ಲ. ಅಪ್ಲಿಕೇಶನ್ ಓಪನ್ ಆಯ್ತು, ಬುಕ್ ಮಾಡ್ಕೊಂಡ್ರು, ಹೋದ್ರು. ಇವತ್ತು ಒಂದೇ ದಿನಕ್ಕೆ 1,42,000 ಬಿಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇನ್ನ ಜ್ಞಾಪಕನೂ ಬಂದಿಲ್ಲ ಅವ್ರಿಗೆ, ಅಂದ್ರೆ ಕೋಮಾ ಸ್ಟೇಜಲ್ಲಿ ಇದ್ದಾರೆ. ತಲೆ ಏಟಾಗಿ ಕಿವಿಲ್ ರಕ್ತ ಬಂದಿದೆ ಅಂತೇಳಿ ಬರ್ತಾ ಇದೆ. ಒಳಗಡೆ ವಿಡಿಯೋ ಮಾಡ್ಲಿಕ್ಕೂ ಯಾರನ್ನೂ ಬಿಡ್ತಾ ಇಲ್ಲ ಆಸ್ಪತ್ರೆಯವರು. ನಾವು ಈ ಕಮಿಷನರು, ಸಾರಿಗೆ ಇಲಾಖೆ ಇದೇನು ಕಣ್ಮುಚ್ಕೊಂಡು ಇನ್ನು ಎಷ್ಟು ಜನನ ಸಾವುಗೆ ಆಹ್ವಾನ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸಾರಿಗೆ ಅಧಿಕಾರಿಗಳಾಗಿರ್ಲಿ, ಸಾರಿಗೆ ಸಚಿವರಾಗಿರ್ಲಿ, ಇವ್ರಿಗೆಲ್ಲರ ಗಮನಕ್ಕೂ ಏನು ನೀವು FIR ಕಾಪಿ ಕಳಿಸಿದ್ದೀರಾ, ಇದನ್ನ ಆಗಲೇ ನನ್ನ ಕಮಿಷನರಿಗೆ ಕಳಿಸಿದ್ದೀವಿ ಮತ್ತು ಸಂಚಾರ ಕಮಿಷನರ್ಗೂ ಸಹ ಕಳಿಸ್ತಾ ಇದ್ದೀವಿ. ಏನಕ್ಕೆ ಅಂದರೆ ಈ ರೀತಿ ಮುಂದೆ ಆಗಬಾರ್ದು. ಆ ಬೈಕ್ ನೋಡಿ, ಲಾಗಿನ್ ಮಾಡಿರೋದು ಅವ್ರ ತಂದೆ ಹೆಸರಲ್ಲಿ. ಆ ಹುಡುಗಂಗೆ 19 ವರ್ಷ. ಇನ್ನ DL ಇದೆಯೋ ಇಲ್ವೋ ಇನ್ನ ಅದು ಗೊತ್ತಿಲ್ಲ. ಯಾವ ರೀತಿ ಕ್ಲೈಮ್ ಆಗುತ್ತೆ ಇದು? ಇದೊಂದು ಚಾಲೆಂಜ್. ಇವಾಗ ನನ್ನ ನಿನ್ನೆಯಿಂದ ನೀವೆಲ್ಲ ಪ್ರಯತ್ನ ಪಡ್ತಾ ಇದಾರೆ. ಉಬರ್ ಕಂಪ್ನಿಯವನು ಯಾವುದೇ ರೀತಿ ರೆಸ್ಪಾನ್ಸೇ ಕೊಡ್ತಾ ಇಲ್ಲ, ಏನಾಗಿದೆ ಎತ್ತ ಅಂತೇಳಿ. ಅದಕ್ಕೋಸ್ಕರ ನಾವು ಈ ಮೂಲಕ ಕೇಳ್ಕೊತಾ ಇರೋದು, ಬೆಂಗಳೂರಿನ ಯಾರ್ಯಾರು ಪ್ರಯಾಣಿಕರಿದ್ದೀರಿ, ಈ ಬೈಕ್ ಟ್ಯಾಕ್ಸಿಲಿ ಕುತ್ಕೊಂಡು ಹೋಗ್ತೀರಾ, ಎಲ್ಲರಿಗೂ ಇದು ಅನುಭವ ಆಗುತ್ತೆ. ಆಟೋದಲ್ಲಿ ಇನ್ಸೂರೆನ್ಸ್ ಏನಕ್ಕೆ ಕಟ್ತೀವಿ? ಕಮರ್ಷಿಯಲ್ ಇನ್ಸೂರೆನ್ಸ್ 8,000 ಕೊಟ್ಟು ಅಂದರೆ ಕಸ್ಟಮರ್ಗೂ ಕ್ಲೈಮ್ ಆಗಲಿ ಅಂತ ಕಟ್ಟೋದು. ಬೈಕಲ್ಲಿ ಕಟ್ಟೋದು ಏನಿದ್ರು ಸ್ವಂತ ಓನ್ ಯೂಸ್ಗೆ. ನನ್ನ ಅಣ್ಣನೋ ತಮ್ಮನೋ ಕುತ್ಕೋಬೋದು. ಆ ಪಾಪ ಲಾಗಿನ್ ಆಗಿರೋರು ಅವ್ರ ತಂದೆ, ಗಾಡಿ ಓಡಿಸ್ತಾ ಇದ್ದವನು ಇವನು, ಹುಡುಗಿ ಕುತ್ಕೊಂಡಿರೋದು. ಈಗ ಬೈಕಲ್ಲಿ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಯಾವ ರೀತಿ ಕ್ಲೈಮ್ ಸಿಗುತ್ತೋ ಏನೋ, ಅವ್ರ ಭವಿಷ್ಯ ಏನು? 1,42,000 ಅಂದರೆ ಎಲ್ಲಿಂದ ಅವ್ರು ಕಟ್ತಾರೋ ಅನ್ನೋದು ಗೊತ್ತಿಲ್ಲ. ಆಟೋ ಚಾಲಕರಾಗಿದ್ರೆ ನಾವು ಬೇಕಾದರೆ, ಆಟೋ ಚಾಲಕರಿಗೆ ಆಕ್ಸಿಡೆಂಟ್ ಆದಾಗ ನೀವು ನೋಡಿರ್ತೀವಿ, ನಾವುಗಳೆಲ್ಲ ಹೋಗಿ ಸಪೋರ್ಟ್ ಮಾಡ್ತೀವಿ. ನಮ್ಮಲ್ಲಿ ಅಂತ 1 ಲಕ್ಷ 2 ಲಕ್ಷ ಹೋಗಿ ಸಪೋರ್ಟ್ ಮಾಡುವಂಥ ಶಕ್ತಿಗಳು ಸಂಘಟನೆಗಳಲ್ಲಿ ಇಲ್ಲ. ನಾವು ಬರೀ ಸರ್ಕಾರದ ಮೇಲೆ ಆಗ್ರಹ ತಗೊಬರ್ಬೋದು. ನಾನು ಈ ವಿಚಾರನ ಕಮಿಷನರು ಮತ್ತು ಸಾರಿಗೆ ಸಚಿವರಿಗೂ ತಲುಪಿಸಿ, ಏನು ಕಿಮ್ಸ್ ಆಸ್ಪತ್ರೆಯಲ್ಲಿ ಏನಾದರೂ ಬಿಲ್ ಕಮ್ಮಿ ಮಾಡೋಕ್ಕಾಗತ್ತಾ, ಏನು ಮಾಡೋಕ್ಕಾಗತ್ತಾ ಪ್ರಯತ್ನ ಪಡ್ತೀವಿ. ಮುಂದೆ ಯಾರೂ ಬೈಕ್ ಟ್ಯಾಕ್ಸಿನ ಓಡಿಸ್ಬೇಡಿ ಮತ್ತು ಕಸ್ಟಮರು ಬುಕ್ ಮಾಡಬೇಡಿ ಅಂತ ಕೇಳ್ಕೊತೀನಿ. ಸರ್ ಇನ್ನೊಂದು, ಆ ಹುಡುಗ ಬಂದ್ಬಿಟ್ಟು ಗುಜರಾತ್ ಅವನಂತೆ. ಅದು ಅಲ್ಲದೆ ಆಕ್ಸಿಡೆಂಟು ಯಾರು ಹೇಳಿ ಕೇಳಿ ಆಗಲ್ಲ, ಬಟ್ ಆಕ್ಸಿಡೆಂಟ್ ಆಗಿದೆ. ಬಟ್ ಈಗ ಆಟೋ ಆಗಿರ್ಬೋದು, ಬಸ್ ಆಗಿರ್ಬೋದು, ಏನೋ ಒಂದು ಆದರೆ ಅದಕ್ಕೆ ಆದ ಇನ್ಸೂರೆನ್ಸ್ ಕಂಪ್ನಿಗಳಿರುತ್ತೆ, ಕಂಪ್ನಿಗಳು ಇನ್ಸೂರೆನ್ಸ್ ಪೇ ಮಾಡುತ್ತೆ. ಬಟ್ ಇದರಲ್ಲಿ ರೆಸ್ಪಾನ್ಸ್ ತಗೊಳ್ಳದೇ ಇರೋದಕ್ಕೆ ಏನು ಸರ್? ಕಂಪ್ನಿಯವರು ಬೇಕಾದ್ರೆ ನೀವು ಓಡಿಸ್ಕೊಳ್ಳಿ, ನಾವ್ಯಾರನ್ನ ಬಲವಂತ ಮಾಡಿಲ್ಲ ಅಂತ ಹೇಳೋದು. ಅವರೇ ಬಂದು ಲಾಗಿನ್ ಆದರೂ ಅದು ಆ ಪೂರ್ತಿ ಪ್ರಮಾಣ ಈ ಉಬರು ರ್ಯಾಪಿಡೋದವ್ರು ತಗೊಳೋದೆಲ್ಲ ಆ ಬೈಕ್ ರೈಡರ್ ಮೇಲೇನೆ. ಅವನೇನೋ ಗುಜರಾತ್ ಅವನಾಗಿದ್ದಾನೆ, ಯಾರಾಗಿದ್ದಾನಲ್ಲ, ಅವನ ಮನೆ ಮಾಸ್ತಿ ಎಲ್ಲ ಮಾರಿ ಈಗ ಏನು ಇವರು FIR ಆಗಿದೆ, ಕಟ್ಕೊಡ್ಲೇಬೇಕಾಗತ್ತೆ. ನಾನು ಕೇಳ್ಕೊಳೋದು, ಮುಂಚೆಯಿಂದನೂ ಹೇಳ್ತಾ ಇದ್ವಿ, ಈ ಬೈಕ್ ಟ್ಯಾಕ್ಸಿಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ, ಪೂರ್ತಿ ಹೆಲ್ಮೆಟ್ ಹಾಕಿ. ಒಂದು ಬೈಕ್ ಟ್ಯಾಕ್ಸಿ ಬೆಂಗಳೂರಿನಲ್ಲಿ ಆ ಥರ ಓಡಿದೆಯಾ ಸರ್? ಹೇಳ್ಬಿಡಿ. ಒಂದು ಬೈಕು ಅವನು ರೋಡ್ ಮೇಲೆ ನಂದು ಉಬರ್ ಬೈಕು, ರ್ಯಾಪಿಡೋ ಬೈಕು ಫುಲ್ ಕವರ್ ಆಗಿರೋದು, ಒಂದು ಬರೀ ಪೋಸ್ಟರು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಇರುತ್ತೆ. ಇವರು ಪಾಪ ನೆನ್ನೆನೂ ಗೊತ್ತಾಗಿದ್ದು, ಅವ್ರಿಗೆ ಹಾಫ್ ಹೆಲ್ಮೆಟ್ ಕೊಟ್ಟಿದ್ದಾರೆ. ಇವನೇನಾಗಿದೆ, ಗುಂಡಿಲಿ ಹತ್ಸಿದಾನೆ, ಎಗರಿಸಿದಾನೆ. ಪಾಪ ಹುಡುಗಿ ಹಿಂದೆ ಬಿದ್ದು ತಲೆ ಹೊಡ್ಕೊಂಡಿದೆ. ಅದು ತುಂಬಾ ಬಡವರು ಅವರು ಅಂತ ಮಾಹಿತಿ ಬಂತು. ನಾವು ಅವ್ರ ಮನೆಯವ್ರ ಜೊತೆ ಇರ್ತೀವಿ. ಏನು ಹುಡುಗಿಯವರು ಇದಾಗಿದೆ, ನಮ್ಮ ಕೈಲಿ ಏನಾಗುತ್ತೆ ಆರ್ಥಿಕವಾಗಿ ಸಪೋರ್ಟ್ ಮಾಡ್ಬೇಕಾಗತ್ತೆ, ಅದು ಮಾಡ್ತೀವಿ. ಸಾರಿಗೆ ಇಲಾಖೆ ನನ್ಗೆ ಹೇಳ್ಬೇಕು ಅಂದ್ರೆ, ಇದನ್ನ ಕಟ್ಕೊಡ್ಬೇಕಾಗಿರೋದು ಉಬರವನಲ್ಲ, ಇವ್ರು ಕಟ್ಕೊಡ್ಬೇಕು. ಯಾರು? ಸಾರಿಗೆ ಇಲಾಖೆ ಇದೆಯಲ್ಲ, ಈ ಏನು ಅಕ್ರಮವಾಗಿ ಇವ್ರು ಬೆಳೆಯಕ್ ಬಿಟ್ರಲ್ಲ, ಇಷ್ಟು ದಿನ ನಾವೆಲ್ಲ ಇಷ್ಟು ಹೋರಾಟಗಳು ಮಾಡಿದ್ರು ಬೆಳೆಯಕ್ ಬಿಟ್ರಲ್ಲ, ಇವತ್ತಾಗಿರೋ ಪರಿಹಾರನ ಅವ್ರ ಮನೆಯವ್ರು ಬಂದು ಇವ್ರನ್ನ ಕೇಳಬೇಕು. ಅಪ್ಲಿಕೇಶನ್ ಇರೋದಕ್ಕೆ ಅಲ್ವಾ ನಾವು ಬಂದಿದ್ದು, ಕಂಪ್ನಿ ಮೇಲೆ ಆಕ್ಷನ್ ತಗೊಳ್ಳಿ ಅಂತೇಳಿ ಕೋರ್ಟ್ ಹೇಳಿದೆಯಲ್ಲ. ಈಗ ಕಂಪ್ನಿ ಮೇಲೆ ಆಕ್ಷನ್ ತಗೊಳ್ಳಿಕ್ಕೆ ಇದು ಸರಿಯಾದ ಸಮಯ. ಇವ್ರಿಗೆ ತಾಕತ್ತು ದಮ್ಮು ಇದ್ರೆ ಇವತ್ತು ಇವ್ರನ್ನ ತಗೋಬೇಕು. ಹೋಗಿ ಆ ಕಂಪ್ನಿ ಇದೆ, ಆ ಕಂಪ್ನಿನ ಮುಚ್ಚಿಸ್ಬಿಟ್ಟು ಇವ್ರಿಗೆ ಪರಿಹಾರ ಕೊಡೋವರೆಗೂ ಕಂಪ್ನಿ ಓಪನ್ ಮಾಡಿಸ್ಬಾರ್ದು. ಅಪ್ಲಿಕೇಶನ್ ಸಹ ಸೈಬರ್ ಕ್ರೈಮ್ಗೆ ಹಾಕಿ ಬಂದ್ ಮಾಡಿಸ್ಬೇಕು. ಏನ್ ಈ ರೀತಿ ಯಾವನೋ ಲಾಗಿನ್ ಮಾಡೋದಂತೆ, ಬೈಕ್ ಯಾರೋ ಓಡಿಸೋದಂತೆ, ಅದು ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಅಂತೆ, ಯಾವುದೇ ಒಂದು ಎಲಿಮೆಂಟ್ ಇಲ್ವಂತೆ, ಯಾವುದೇ ಒಂದು ರೂಲ್ಸಿಗೆ ಕರ್ನಾಟಕದಲ್ಲಿರೋ ಕಾನೂನಿಗೆ ಬೆಲೆನೇ ಇಲ್ದಂಗೆ ಇವ್ರು ಗಾಡಿ ಓಡಿಸ್ತಾ ಇದ್ರೆ, ಇದಕ್ಕೆ ಆದಷ್ಟು ಬೇಗ ಶಿಕ್ಷೆ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸರ್. ಅದ್ರ ಜೊತೆಗೆ ಸರ್, ಈಗ ಕೋರ್ಟಲ್ಲಿ ನಡೀತಾ ಇದೆ, ನಿಮಗೆಲ್ಲ ಗೊತ್ತಿದೆ.
ಇದರಿಂದ ಏನಾದ್ರೂ ಅದನ್ನ ಅಲ್ಲಿ ಎತ್ತಿ ಹಿಡಿಬೋದಾ ಅಂತ. ಅಲ್ಲ, ಅದಕ್ಕೇನೆ ನೀವು FIR ಕಳಿಸಿದ ತಕ್ಷಣ ಕಳಿಸಿದೀವಿ ಸರ್. ಕೋರ್ಟಲ್ಲಿ ನೀವೇನ್ ತೀರ್ಮಾನ ಜಡ್ಜ್ ಅವ್ರ ಗಮನಕ್ಕೆ ತಗೊಬನ್ನಿ. ನೋಡಿ, ನೀವು ಬೈಕ್ ಟ್ಯಾಕ್ಸಿಗೆ ವೈಟ್ ಬೋರ್ಡ್ಗೆ ಓಡಿಸಿ ಅಂತ ಹೇಳಿದೀರಾ, ಈಸೆ ಬೆಲೆ ಕೊಡಬೇಕು. ಕೋರ್ಟ್ ಮಾಡಿದ್ ಒಂದು ಬಂದಾಗಿತ್ತು, ಬಂದಾಗಿದ್ರೆ ಇವತ್ತು ಕೋರ್ಟ್ ಬೈಕ್ ರೈಡರ್ನ ಓಡಿಸ್ಬೇಡಿ ಅಂತ ಹೇಳಿದ್ರೆ ಆಗಿತ್ತು. ಬೈಕ್ ರೈಡರ್ ಮೇಲೆ ಆಕ್ಷನ್ ತಗೋಬೇಡಿ ಅಂತ ಇವತ್ತು ಇದೆ. ನ್ಯಾಯಾಲಯ ಆದೇಶ ಕೊಟ್ಟಿದ್ಕೇನೆ ಹಿಂಗಾಗಿದ್ದು. ಇವ್ರು ಏನಾದ್ರು ನ್ಯಾಯಾಲಯದ ಆದೇಶ ಕೊಡದಲ್ಲೇ ಹೋಗಿದ್ರೆ ಸಾವಾಗಿಲ್ಲ, ಸಾವಾಗೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅಂದ್ರೆ ಜೀವನ ಇದರಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದಾರೆ, ಇದು ಬರ್ತಿರ್ಲಿಲ್ಲ. ಇವತ್ತೇನು ಆಕ್ಸಿಡೆಂಟ್ ಆಗಿ ಪಾಪ ಅವರು ಸಾವು ಮತ್ತೆ ಬದುಕಿನ ಮಧ್ಯೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ರೆ, ಇದಕ್ಕೆ ಕೋರ್ಟೇ ಬೇಕಾದ್ರೆ ಪರಿಹಾರ ಕೊಡಬೇಕು. ಕೋರ್ಟ್ ಬಂದು ಸರ್ಕಾರದಿಂದ ಪರಿಹಾರ ಕೊಡಿಸುವಂತ ಕೆಲಸ ಆಗ್ಬೇಕು. ಇದನ್ನ 24 ತಾರೀಕು ಏನ್ ಕೋರ್ಟ್ ಇದೆ ಅವತ್ತು ಈ ಅಧಿಕಾರಿಗಳು FIR ಕಾಪಿ ಎಲ್ಲ ನಾವು ಅವ್ರಿಗೆ ಕಳಿಸ್ಕೊಟ್ಟು ಮನವಿ ಕೊಡ್ತೀವಿ. ಅವರು ಇವತ್ತು ಕಳಿಸ್ಕೊಡ್ಲೇಬೇಕು ಕೋರ್ಟ್ಗೆ. ಈ ಗಮನಕ್ಕೆ ತಗೊಂಡು ಬಂದು ನೋಡಿ, ಈ ರೀತಿ ಲಾಗಿನ್ ಮಾಡಿರೋರೇ ಒಬ್ರು, ಓಡಿಸ್ತಾ ಇರೋರೇ ಒಬ್ರು, ಗಾಡಿ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಇದು ಸರ್ಕಾರ ಯಾವ ರೀತಿ ಆಕ್ಸಿಡೆಂಟ್ ಆದಾಗ ಯಾವ ರೀತಿ ಅವ್ರ ಮನೆಯವರಿಗೆ ಪರಿಹಾರ ಸಿಗುತ್ತೆ ಅದನ್ನ ನ್ಯಾಯಾಲಯನೇ ತೀರ್ಮಾನ ಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತಾ, ಆದಷ್ಟು ಬೇಗ ಅವ್ರ ಮನೆಯವ್ರಿಗೆ ಹುಡುಗಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀವಿ. ಇನ್ನೊಂದು ಸರ್, ಈಗ ರೂಪುರೇಷೆಗಳನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿತ್ತು, ಏನೋ ನಡೀತಾ ಇದೆ ಅದ್ರ ಕೆಲಸ ಅಂತ. ನಮಗ್ ಮಾಹಿತಿ ಬಂತು, ನಡೀತಾ ಇದೆ. ಮಹಾರಾಷ್ಟ್ರದಲ್ಲಿ ಯಾವ್ಯಾವ ರೀತಿ ಪಾಲಿಸಿ ಬಂತು, ಬೈಕ್ ಟ್ಯಾಕ್ಸಿ ಪಾಲಿಸಿ, ಅದನ್ನ ಇಲ್ಲೂ ಮಾಡ್ಬೇಕು ಅಂತೇಳಿ ಮಾಡ್ತಾ ಇದಾರೆ. ನಾವು ಕೇಳೋದು ನೋಡೋಣ ಯಾವ ರೀತಿ ಪಾಲಿಸಿ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಅಧಿಕಾರಿಗಳು ಹೆಂಗೆ ಅಂದ್ರೆ ಯಾರನ್ನೂ ಕೇಳಲ್ಲ, ಇವ್ರಿಗೆ ಯಾರ್ಯಾರು ಬೇಕು, ಯಾವ್ಯಾವ ಕಂಪ್ನಿ ಪರ ಬೇಕು ಆ ರೀತಿ ಪಾಲಿಸಿ ಮಾಡಕ್ ನೋಡ್ತಾರೆ. ಮುಂಚೆ ಇದ್ದಂಗೆ ಈಗಿಲ್ಲ ಸಂಘಟನೆಗಳು. ಈಗ ಎಲ್ಲಾ ಸಂಘಟನೆಗಳು ಬಲವಾಗಿ ಸ್ಟ್ರಾಂಗ್ ಆಗಿದ್ದೀವಿ. ಏನಾದ್ರೂ ನಮ್ಮ ಕಣ್ತಪ್ಪು ಏನಾದ್ರು ಇವ್ರು ಬೇರೆ ತರ ಏನಾದ್ರು ಮಾಡ್ಲಿಕ್ಕೆ ಹೋದ್ರೆ ಇದೇ ಶಾಂತಿನಗರದ ಮುಂದೆ ಯಾವ ರೀತಿ ಹೋರಾಟ ಮಾಡಿದೀವಿ ಅನ್ನೋದು ಗೊತ್ತಿದೆ. ಅದೇ ಹೋರಾಟದ ಮುಖಾಂತರ ಉತ್ತರ ಕೊಡ್ತೀವಿ.